ಕಡೆ ಅಚ್ಚು ಜೀವನ ಹೀಗಾದರೂ ಏನೂ ಮಾಡೋಕ್ಕಾಗ್ದಿರೋಂಥ ಪರಿಸ್ಥಿತಿ, ಇನ್ನೊಂದು ಕಡೆ ದೀಪ ಅವ್ರು ನನ್ನ ಬಿಟ್ಟು ದೂರ ಹೋಗಿ ಇಷ್ಟು ದಿನ ಆದರೂ ಅವ್ರ ಬಗ್ಗೆ ಏನು ಇನ್ಫಾರ್ಮೇಷನ್ನೇ ಗೊತ್ತು ಮಾಡ್ಕೊಳಕ್ಕಾಗ್ದಿರೋಂಥ ಪರಿಸ್ಥಿತಿ. ಲೈಫ್ ಇಸ್ ಸ್ಟಾರ್ಟಿಂಗ್ ಟು ಫೀಲ್ ಸೋ ಕಾಂಪ್ಲಿಕೇಟೆಡ್. ಈ ಟೈಮಲ್ಲಿ ದೀಪ ಅವ್ರು ನನ್ನ ಜೊತೆ ಇದ್ದಿದ್ರೆ ಖಂಡಿತ ಅಚ್ಚುನ ರಾಹುಲ್ನ ಒಂದು ಮಾಡೋಕ್ಕೆ ಏನಾದರೂ ಪ್ರಯತ್ನ ಮಾಡಿರ್ತಿದ್ರು. ದೀಪ ಅವರಿಲ್ಲದೆ ಮೆಂಟಲಿ ಐ ಆಮ್ ಸ್ಟಾರ್ಟಿಂಗ್ ಟು ಫೀಲ್ ಸೋ ಲೋ. ಚಿರು, ಹೇಯ್ ಚಿರು, ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾಕೋ ದೀಪ ಅವ್ರು ತುಂಬ ನೆನಪಾದ್ರು. ಲೈಫಲ್ಲಿ ಮೊದಲನೇ ಪ್ರೀತಿ, ಮೊದಲನೇ ಸ್ನೇಹ ಅನ್ನೋದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ನನಗೆ ಗೊತ್ತು, ದೀಪ ಈ ಮನೆಗೆ ಬಂದಾಗ ನೀನು ಅವಳ ಜೊತೆ ಎಷ್ಟು ರೂಢಾಗಿ ನಡ್ಕೊಳ್ತಿದ್ದೆ ಅಂತ. ಆದರೆ ಹೋಗ್ತಾ ಹೋಗ್ತಾ ಅವಳ ಮೇಲೆ ಹುಚ್ಚಿಡಿಯೋ ಅಂಥ ಪ್ರೀತಿ ಹುಟ್ಟಿದೆ ನಿನಗೆ. ಆ ಪ್ರೀತಿ ನಿನಗೆ ಸಿಗಬೇಕು ಅನ್ನೋ ಅಷ್ಟರಲ್ಲಿ ದೀಪ ನಿನ್ನನ್ನು ಬಿಟ್ಟೊಟ್ಟೋದ್ಲು. ವಿಧಿ ಅವಳ ಜೀವನದಲ್ಲಿ ಎಷ್ಟು ಕ್ರೂರವಾದ ಆಟ ಆಡ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಹಾಗೆ, ನಮ್ಮ ಜೊತೆ ಇರೋವರೆಗೂ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಅವ್ರು ಬಿಟ್ಟು ಹೋದಾಗಲೇ ಅವ್ರ ಮಹತ್ವ ಏನು ಅಂತ ಗೊತ್ತಾಗೋದು. ಹೌದಣ್ಣ, ದೀಪ ಅವ್ರ ವಿಚಾರದಲ್ಲಿ ತುಂಬ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಅವ್ರ ಮೇಲಿನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಅವ್ರ ಜೊತೆ ಸಮಯ ಕಳಿಬೇಕು ಅನ್ನೋ ಅಷ್ಟರಲ್ಲಿ ಹೀಗಾಗೋಯ್ತು. ಆದರೆ ದೀಪ ಅವರು ಬದುಕಿದ್ದಾರೆ. ವಾಟ್? ಹೌದು, ಆದರೆ ಅವ್ರ ಬಗ್ಗೆ ಸತ್ಯ ಗೊತ್ತಿರೋದು ಒಬ್ರಿಗೆ ಮಾತ್ರ. ಚಿರು, ಏನು ಹೇಳ್ತಿದ್ಯಾ ನೀನು? ಹೌದು, ನಂದೀಶ್ ಅವ್ರನ್ನ ಮದುವೆ ಆಗಿದ್ದೆ ದೀಪ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರೋ ಸತ್ಯನ ತಿಳ್ಕೊಳ್ಳೋದಕ್ಕೆ. ದೀಪಾಗೆ ಆಗಿರೋ ಗತಿಗೆ ಕಾರಣ ಆಗಿರೋರ್ ಜೊತೆ ಇದ್ರೆ ಮಾತ್ರ ಅವಳನ್ನ ಸೇರೋದ್ ಸಾಧ್ಯ. ನಾನು ನಿಮ್ಮನ್ನು ಇಷ್ಟಪಡದೆ ಆಗ್ದಿರೋ ಮದುವೆ ಇದು. ಅದಕ್ಕೆ 2 ಗಂಟೆ ಆಗ್ತಾ ಇದ್ದೀನಿ. 3ನೇ ಗಂಟೆ ಬ್ರಹ್ಮ ಗಂಟೆ ನಿರು ದೀಪ ಅವರು ಮಾತ್ರ. ಐ ಆಮ್ ವೆರಿ ಸಾರಿ ಚಿರು. ಏನೋ ತಲೆ ಕೆಡ್ಸ್ಕೊಂಡು ಕೂತಿದಾರಲ್ಲ, ನಾನು ಹಿಂಗೆ ಮಾತಾಡಿಸ್ಲಿ ಇವ್ರನ್ನ? ಇವ್ರು ನನ್ನ ಕಡೆ ನೋಡ್ತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ. ಅಲ್ಲೇ ನೀರಿದೆಯಲ್ವಾ, ಕುಡಿಬೋದು ತಾನೆ? ಹಾಂ ಗೊತ್ತು, ಕುಡಿತೀನಿ. ಏನು ಇವರು ನಾನು ಮಾತಾಡಿಸ್ಬೇಕು ಅಂದ್ಕೊಂಡಾಗಲೇ ನನ್ನ ಮುಖನೂ ನೋಡ್ತಿಲ್ವಲ್ಲ. ಏನಿವತ್ತು ಒಂದು ಕುಡಿಯೋಕ್ಕೇನು ತಂದೆ ಇಲ್ಲ? ನೀರು ಕುಡಿದ್ರಿ ತಾನೆ? ನೀರೆಲ್ಲ ಕೇಳಿದ್ದು ನಾನು. ಇನ್ನೇನು ಬೇಕು? ಸಮ್ಟೈಮ್ಸ್ ನೈಟ್ ಹೊತ್ತು ಬಾದಾಮ್ ಮಿಲ್ಕ್ ತಂದು ಕೊಡ್ತಿದ್ರಲ್ಲ, ಅದನ್ನೇನು ಇವತ್ತು ತರಲಿಲ್ಲ? ತಂದರೆ ನೀವೆಲ್ಲಿ ಕುಡಿತೀರಾ? ಸರಿ, ಈಗ ತಂದು ಕೊಡ್ತೀರಾ? ಆಗಲ್ಲ, ನಿಮ್ಗೆ ಬೇಕಿದ್ರೆ ನೀವೇ ಹೋಗಿ ತಗೊಂಡು. ನಿಜ ಹೇಳು, ನೀನ್ ಹೆಂಡ್ತಿನೇ ತಾನೆ? ಮೇಡಮ್, ಮುಕ್ಕೋಟಿ ದೇವರಣೆಗೂ ಇವರೇ ನನ್ನ ಹೆಂಡತಿ. ಹ್ಞೂ ಆಂಟಿ, ಇವರೇ ನನ್ನ ಪ್ರೀತಿಯ ಹಸ್ಬೆಂಡ್ ಸಿಂಹ. ಸಂಜನಾ, ಏನಿದೆ ಎಲ್ರ ಮುಂದೆ? ನನ್ನನ್ನ ಎಲ್ರ ಮುಂದೆ ಸಂಜನಾ ಅನ್ನೋದಕ್ಕಿಂತ ಹೆಂಡತಿ ಅಂತ ಕರೆದಿಯಲ್ಲ, ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಏನಮ್ಮ, ಬಂದಾಗಿಂದ ನಿನ್ ಗಂಡನ್ನ ಸಿಂಹ ಅಂತ ಕರೀತಿದ್ಯಾ? ಹ್ಞೂ ಆಂಟಿ, ನಾನು ಯಾವಾಗ್ಲೂ ಇವನ್ನ ಹೀಗೆ ಕರೆಯೋದು, ಯಾಕಂದ್ರೆ ಇವನ್ ಹೆಸರು. ನನ್ನ ಮುದ್ದು ಹೆಂಡತಿ, ನನ್ನ ಹೆಸರು ಕುಮಾರ ಸಿಂಹ. ಇವ್ರ ಪ್ರೀತಿಯಿಂದ ಸಿಂಹ ಅಂತ ಕರೀತಾರೆ. ಹಾ, ಹ್ಞೂ ಆಂಟಿ. ನೋಡಿ, ನನ್ನ ಗಂಡನು ಹುಲಿ ತರ ಕಾಣ್ತಾನೆ, ಆದ್ರೆ ನಾನು ಅವನ್ನ ಇಲ್ಲಿ ತರ ಇಟ್ಕೊಂಡಿದ್ದೀನಿ. ನೋಡಮ್ಮ, ದುರಾಂಕಾರ ಇರೋ ಗಂಡಸ್ರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲೇ ಇಟ್ಟಿರ್ಬೇಕು. ಹೌದಾ ಆಂಟಿ? ನೋಡು, ಈ ಮಾತು ನನ್ನ ಗಂಡಂಗೆ ಅಲ್ಲ, ನಿನ್ಗೂ ಅನ್ವಯಿಸುತ್ತೆ. ಹ್ಞೂ ಆಂಟಿ, ನನ್ನಲ್ಲಿ ಚೂರು ದುರಹಂಕಾರ ಇಲ್ಲ. ನಾನು ತುಂಬಾ ಸ್ವೀಟು, ನೀವೇ ನೋಡ್ತೀರಲ್ಲ. ಸರಿ,
ಇಲ್ಲೇ ಮಾತಾಡ್ತಿರ್ತೀಯಾ ಇಲ್ಲ ನೀನು ಹೆಂಡತಿನ ಒಳಗಡೆ ಕರ್ಕೊಂಡು ಏನಾಯ್ತು ಸಿಂಹ? ಸಿಂಹ ಅಂತೆ ಸಿಂಹ. ಯಾವನಿನ್ನ ಬರಕ್ಕೆ ಹೇಳಿದಿಲ್ಲಿ? ನಾನು ಎಲ್ಲಿಗೆ ಬಂದಿರಲಿಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಗೊತ್ತಿದೆ ತಾನೆ? ಏನಾಗ್ತಿತ್ತು? ಇನ್ನೇನಾಗ್ತಿತ್ತು, ನಿನ್ನನ್ನ ಈ ಮನೆ ಒಳಗಡೆ ಸೇರಿಸ್ಕೊಳ್ತಿರ್ಲಿಲ್ಲ, ಮನೆಯಿಂದ ಹೊರಗೆ ಹಾಕ್ತಿದ್ರು. ನೀನ್ ಇಲ್ಲಿರೋದನ್ನ ನಾನು ಹೇಗೋ ಕಷ್ಟಪಟ್ಟು ತಿಳ್ಕೊಂಡು ಬಂದು ಓನರಿಂದ ಬಚಾವ್ ಮಾಡಿ ನಿನ್ ಸೀಕ್ರೆಟ್ ಆಪರೇಷನ್ಗೆ ಹೆಲ್ಪ್ ಆಗ್ಲಿ ಅಂತ ಈ ಮನೆನ ಉಳಿಸ್ಕೊಟ್ರೆ ನೀನ್ ನನ್ ಮೇಲೆ ರೇಗ್ತಿದ್ಯಲ್ಲ. ನಿನಗೆ ಹೆಲ್ಪ್ ಮಾಡಿರೋದನ್ನ ದಯವಿಟ್ಟು ಮರಿಬೇಡ. ಅಷ್ಟೆಲ್ಲ ಸೀನ್ ಇಲ್ಲ. ಓನರು 4 ದಿನ ಕೇಳ್ತಿದ್ರು ನೀನ್ ಹೆಂಡತಿಯಲ್ಲಿ ಅಂತ. 5ನೇ ದಿನ ಯಾವಳನ್ನ ಕರ್ಕೊಂಡ್ಬಂದು ನಾನು ಹೆಂಡತಿ ಅಂತ ತೋರಿಸ್ತಿದ್ದೆ. ವಾಟ್? ನೀನಂದೆ ಬೇರೆ ಯಾರನ್ನೋ ಕರ್ಕೊಂಡ್ಬಂದು ಹೆಂಡತಿ ಅಂತ ಹೇಳ್ತೀಯಾ? ಅದಂತೂ ನಾನು ಸಾಯೋವರೆಗೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಜನ್ಮದಲ್ಲಂತೂ ನಾನೊಬ್ಳೆ ನಿನಗೆ ಹೆಂಡತಿ. ಅವಳು ಗಂಡ ಅಂತವಳೆ, ಅವನು ನನ್ನ ಹೆಂಡತಿ ಅಲ್ಲ ಅಂತವೆ. ಏನ್ ನಡೀತಾ ಇದೆ ಇಲ್ಲಿ? ಸೌಂದರ್ಯ ನನಗೆ ಹೇಳ್ದೆ ಯಾವ ಆಸ್ಪತ್ರೆಗೆ ಹೋಗಿದ್ದಾರೆ? ಅವ್ರು ನಿಜವಾಗ್ಲೂ ಟೆಸ್ಟ್ ಮಾಡಿಸ್ಕೋತಾರ? ಹಲೋ. ಹಾಂ ದಿಶಾ. ಸೌಂದರ್ಯ ಎಲ್ಲಿದ್ದೀರಾ? ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಹಾಸ್ಪಿಟಲ್ಲ? ಯಾಕೆ? ನೀನೇ ಹೇಳಿದೆಯಲ್ಲ ಎಲ್ಲ ಚೆಕ್ ಮಾಡಿಸ್ಬೇಕು ಅಂತ, ಅದಕ್ಕೆ. ಆದರೆ ನೀನು ಹೇಳಿದ ಕಡೆ ಅಲ್ಲ, ಮನೆ ಹತ್ರನೇ ಇರೋ ಬೇರೆ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಸುಮ್ಮನೆ ಯಾಕೆ ಅಷ್ಟು ದೂರ ಹೋಗ್ಬೇಕಲ್ವಾ? ಎಲ್ಲಿಗೆ ಹೋದ್ರೂ ಅದೇ ಟೆಸ್ಟ್ ಮಾಡೋದಲ್ವಾ? ಥ್ಯಾಂಕ್ಸ್ ಮಾಡ್ ದಿಶಾ. ಸೌಂದರ್ಯ ಸುಳ್ಳು ಹೇಳ್ತಿರ್ಬೋದಾ? ಬೇರೆ ಏನೋ ಆಟ ಆಡ್ತಿರ್ಬೋದಾ?